ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ 3ನೇ ವ್ಲಾಗು. ಏನಪ್ಪ ಇವತ್ತಿನ ಸ್ಪೆಷಲ್ ಅಂತ ಅಂದರೆ ಸೆಪ್ಟೆಂಬರ್ 13 ಫ್ರೈಡೇ ನನ್ನ ತಮ್ಮನ ಬರ್ತ್ಡೇ ಇರೋದ ಕಾರಣ ನಾವು ಬೆಟ್ಟಕ್ಕೆ ಹೋಗಿದ್ವಿ. ಹಾಗೆ ಸಿಂಪಲ್ಲಾಗಿ ಕೇಕ್ ಕಟಿಂಗ್ ಮಾಡಿದ್ವಿ ಈವ್ನಿಂಗು. ಸೊ ಅದೇ ಇವತ್ತಿಂದು ವ್ಲಾಗ್ ಆಗಿರುತ್ತೆ. ನಿಮಗಿವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳಬೇಕು. ಅದೇನಂತಂದರೆ ಮೈಸೂರಲ್ಲಿ ನಾವಿರೋದಲ್ವ. ಸೊ ಮೈಸೂರು ಪ್ಲೇಸ್ಗಳಲ್ಲಿ ಈಗ ಒಂದ್ಸಲಿ ಪ್ಯಾಲೇಸ್ ಆಗಿರ್ಬೋದು, ಕುಕ್ಕರಳ್ಳಿ ಕೆರೆ, ಕಾರಂಜಿ ಕೆರೆ, ಹೀಗೆ ತುಂಬ ಪ್ಲೇಸಸ್ಗಳಿದೆ. ಅಲ್ಲಿ ನಾವು ಹೋಗಿ ಒಂದು ಸಲ ನೋಡಿ ವಿಸಿಟ್ ಮಾಡ್ಬೋದು, ಅಥವಾ 2 ಟೈಮ್ಸ್ ಹೋಗ್ಬೋದು. 3 ಟೈಮ್ಸ್ ಹೋಗ್ಬೇಕಂತ ಅಂದರೆ ಅಯ್ಯೋ ಯಾರಪ್ಪ ಹೋಗ್ತಾರೆ, ಅದೇ ಆ ಪ್ಲೇಸ್ಗೆ ಹೋಗ್ಬೇಕಲ್ಲ ಅನಿಸುತ್ತೆ. ಬಟ್ ಔಟ್ಸೈಡರ್ಸ್ ಆಗಿರ್ಬೋದು ಅಥವಾ ಮೈಸೂರಿಯನ್ಸೇ ಆಗಿರ್ಬೋದು, ನೀವು ಇಷ್ಟು ಸಲ ಹೋದ್ರೂ, ಪ್ರತಿ ವೀಕ್ ಹೋದ್ರೂ, ಪ್ರತಿ ಮಂತ್ ಹೋದ್ರೂ, ನೀವು 100 ಸಲ 1000 ಸಲ ಹೋದ್ರೂ ಯಾವುದೇ ಕಾರಣಕ್ಕೆ ಒಂದು ಚೂರು ಬೇಜಾರಾಗದೆ ಖುಷಿಯಿಂದ ಅಷ್ಟೇ ಪಾಸಿಟಿವ್ ವೈಬ್ಸಿಂದ ಹೋಗೋದು ಒಂದೇ ಒಂದು ಪ್ಲೇಸ್ ಅಂದರೆ ಅದು ನಮ್ಮ ಬೆಟ್ಟ. ನೀವೇನಾದರೂ ಮೈಸೂರಲ್ಲಿದ್ದರೆ ನಿಮಗೆ ಅನುಭವ ಆಗಿರುತ್ತೆ. ಕೆಲವೊಬ್ಬರು ಫ್ರೀ ಟೈಮಲ್ಲಿ ಅಥವಾ ವೀಕೆಂಡ್ಸಲ್ಲಿ ರಜಾ ಇದ್ದಾಗ ಮಾಲ್ಗೆ ಹೋಗೋಣ, ಆ ಪ್ಲೇಸ್ ನೋಡೋಕೆ ಹೋಗೋಣ, ಈ ಪ್ಲೇಸ್ ನೋಡೋಕೆ ಹೋಗೋಣ ಅಂತ ಕೆಲವೊಂದು ಮಂದಿ ಹೇಳ್ಬೋದು. ಆಲ್ಮೋಸ್ಟ್ 95% ಬೆಟ್ಟಕ್ಕೆ ಹೋಗೋಣ, ಅಮ್ಮನ ನೋಡೋಣ ಅಂತಲೇ ಈ ಡೈಲಾಗೇ ಹೇಳೋದು. ಅಂತೂ ಇಂತೂ ನಾವು ಫಸ್ಟ್ ಟೈಮು ನಾನು 2 ವೀಲರಲ್ಲಿ ಬೆಟ್ಟಕ್ಕೆ ಬಂದಿದ್ದು. ತುಂಬಾ ಸಖತ್ತಾಗಿತ್ತು. ಹುಡುಗರುಗಳು ಏನಕ್ಕೆ ಬೈಕಲ್ಲಿ ಹೋಗಬೇಕು ಅಂತ ಅಂತಾರೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ನಾನು ಫಸ್ಟ್ ಟೈಮು 2 ವೀಲರಲ್ಲಿ ಹೋಗಿದ್ದು. ಸಖತ್ತಾಗಿತ್ತು, ವೆದರು ಸಖತ್ತಾಗಿತ್ತು, ಫೀಲು ಸಖತ್ತಾಗಿತ್ತು. ಹಾಗೆ ನೋಡ್ತಾ ಇರ್ಬೋದು ನೀವು, ಫ್ರೈಡೇ ಆಗಿದೆ ಆದ್ರೂ ರಶ್ ಇದೆ. ಮೊದಲೆಲ್ಲ ಆಷಾಢದಲ್ಲಿ ರಶ್ ಇರ್ತಾಯಿತ್ತು, ಇವಾಗಂತೂ ಮಂಗಳವಾರ, ಶುಕ್ರವಾರ ಇರ್ಬೋದು, ಶನಿವಾರ, ಭಾನುವಾರ, ಹೀಗೆ ಪ್ರತಿ ವಾರ ಕೂಡ ರಶ್ ಇರುತ್ತೆ. ಹಾಗೆ ಇದು ನಾನು ಹೋಗಿರೋದು 1:15 ಆಗಿದೆ, ಆದರೂ ಕೂಡ ಇಷ್ಟು ರಶ್ ಇದೆ. ನಾನು ಇತ್ತೀಚೆಗೆ ಆಷಾಢ ಮುಗ್ದಿದೆಯಲ್ವಾ, ಸೊ ಇಷ್ಟು ರಶ್ ಇರಲ್ಲ ಅಂದ್ಕೊಂಡೆ. ಬಟ್ ಆದ್ರೂ ತುಂಬಾ ರಶ್ ಇತ್ತು. ತುಂಬ ಜನ ಇದ್ದ ಕಾರಣ ನಾವು ಜನರಲ್ ಎಂಟ್ರಿನ ಬಿಟ್ಟು ಸ್ಪೆಷಲ್ ಎಂಟ್ರಿಗೆ ಹೊರಟ್ವಿ. ಸೊ ಹೇಗಿದ್ದರೂ ಬಂದಿದ್ದೀವಿ ಫ್ರೈಡೇ, ಸೊ ಇವತ್ತು ಸ್ಪೆಷಲ್ ದಿನ. ಸೊ ಹಾಗಾಗಿ ಅಮ್ಮಂಗೆ ಅಣ್ಕಾಯಿ ಮಾಡಿಸೋಣ ಅಂತ ಜೊತೆಗೆ ಬಾಗಿನ ಮತ್ತು ಸ್ಯಾರಿ, ಹೂವು ಎಲ್ಲ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ಅಚ್ಚುಕಟ್ಟಾಗಿ ದರ್ಶನ ಆಯಿತು. ಒಂದೊಂದು ದಿನ ಒಂದೊಂದು ರೀತಿ ಅಲಂಕಾರ ಮಾಡ್ತಾರಲ್ಲ, ಇವತ್ತು ಸ್ಯಾರಿ ಏನು ಆ ಥರ ಇಲ್ದಲೆ ಕಂಪ್ಲೀಟ್ ಒಡವೆಗಳಿಂದ ಇವತ್ತು ಅಲಂಕಾರ ಮಾಡಿದರು. ಅಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಅಮ್ಮವಂತೂ. ಅಮ್ಮನಂತೂ ಎಷ್ಟು ನೋಡಿದ್ರೂ ಸಾಕಾಗ್ತಿರಲ್ಲ, ಎಷ್ಟು ಮತ್ತೆ ನೋಡಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಖುಷಿ ಆಗ್ತಿರುತ್ತೆ. ಸೊ ತಾಯಿ ನಮಗೆ ಹೆಂಗೆ ಆಶೀರ್ವಾದ ಮಾಡಿದಳೋ ನಿಮಗೂ ಕೂಡ ಎಲ್ರಿಗೂ ತಾಯಿ ಆಶೀರ್ವಾದ ಸಿಗಲಿ, ಸರ್ವೋಜನ ಸುಖಿನೋ ಭವಂತು ಅಂತ ಕೇಳ್ಕೊತೀನಿ. ಇದೇ ನೋಡಿ ನಮ್ಮ ಬೆಟ್ಟದ್ದು ವ್ಯೂ ಪಾಯಿಂಟು. ಇವಾಗ ಹಿಂಗೆ ಕಾಣಿಸ್ತಿದೆ. ನೈಟ್ ಟೈಮು 7 o'clock ಲೈಟಿಂಗ್ಸ್ ಹಾಕಿದ್ಮೇಲೆ ಆಹಾ, ಸ್ವರ್ಗ ಥರ ಕಾಣಿಸುತ್ತೆ. ಅಲ್ಲಿಂದ ಪ್ಯಾಲೇಸ್ ನೋಡೋದು, ಆ ಲೈಟಿಂಗ್ಸು, ಆ ಮೇಲಿಂದ ವ್ಯೂನೇ ತುಂಬ ಸಖತ್ತಾಗಿರುತ್ತೆ. ಆಶೀರ್ವಾದ ಪಡ್ಕೊಂಡು ಹಾಗೆ ವ್ಯೂನ ನೋಡಿಕೊಂಡು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಆಯಿತು. ಆಮೇಲೆ ಈವ್ನಿಂಗ್ ಆದ ಕಾರಣ ನನ್ನ ತಮ್ಮಂಗೆ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. Happy birthday to you. Happy birthday to you. Happy birthday dear Darshan. Happy birthday to you. ಮಕ್ಕಳಷ್ಟೇ ಮುಗ್ಧತಾ ಮನಸ್ಸಿರೋ ನನ್ನ ತಮ್ಮಂಗೆ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡ್ಕೊತಿದ್ದಾನೆ. ಆ ತಾಯಿ ಚಾಮುಂಡೇಶ್ವರಿ 100 ಕಾಲ ಸುಖವಾಗಿರಲಿ ಅಂತ ಬೇಡ್ಕೊತೀನಿ. ಇವತ್ತಿನ ಸಿಂಪಲ್ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೇನೇ ಇದ್ದರೂ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿ ಕೊನೆಯವರೆಗೂ ನನ್ನ ವಿಡಿಯೋ ವಾಚ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.